ನಮಸ್ತೆ. ಡೇ 29 ಇನ್ ಲೈಫ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾಗಿರುವಂಥ ಸ್ವಾಗತ, ಸುಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ಕೊಳ್ತಾ ಬನ್ನಿ 29ನೇ ದಿನದ ವ್ಲಾಗನ್ನು ನೋಡೋಣ. ಸೊ ಇವತ್ತು ಏನಪ್ಪ ಅಂತಂದರೆ ಅವರೆಕಾಳು ಮೇಳ ಇತ್ತು. ಸೊ ಹಾಗಾಗಿ ನಾನು ಮತ್ತು ಸತೀಶ್ ಇಬ್ಬರು ಬಂದಿದ್ದೀವಿ. ಸೊ ಇಲ್ಲಿ ಏನೇನೆಲ್ಲ ಸ್ಪೆಷಲ್ ಆಗಿದೆ, ಹೇಗಿದೆ, ಏನೇನಿದೆ, ಯಾವ ರೇಟು ಏನು ಎಲ್ಲ ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಬನ್ನಿ, ಲೆಟ್ಸ್ ಗೆಟ್ ಇನ್. ಸೊ ಫಸ್ಟು ಬಂದ ತಕ್ಷಣ ಫುಡ್ ಇದೆ, ಎಲ್ಲ ಅವರೆಕಾಳಿಂದ ಮಾಡಿರ್ತಕ್ಕಂಥದ್ದು ದೋಸೆ, ನಿಪ್ಪಟ್ಟು, ವಡೆ, ಬೋಂಡ ಏನೇನೋ ಇತ್ತು. ಅದಾದಮೇಲೆ ಸಾಕಷ್ಟು ವೆರೈಟಿ ಕ್ಲಾತ್ಸ್ ಇತ್ತು, ಬಟ್ಟೆ ಇತ್ತು, ಜೊತೆಗೆ ಮನೆಗೆ ಬೇಕಾಗಿರ್ತಕ್ಕಂತಹ ಪಿಂಗಾಣಿ ಬಟ್ಲುಗಳಿರ್ಬೋದು, ಮತ್ತು ನಾವು ಒಡವೆಗಳಾಗಿರ್ಬೋದು, ಬೇರೆ ಬೇರೆ ಥರದ್ದು, ಆಮೇಲೆ ಜರ್ಮನ್ ಸಿಲ್ವರಿಂದ ಮಾಡಿರ್ತಕ್ಕಂಥ ಐಟಮ್ಸ್ಗಳಿರ್ಬೋದು, ಬಟ್ಟೆಗಳಿರ್ಬೋದು, ಸಿಕ್ಕಾಪಟ್ಟೆ ಇತ್ತು. ಹಾಗೆ ಸಿಕ್ಕಾಪಟ್ಟೆ ಜನ ಸೇರಿದರು, ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿನೂ ಇತ್ತು. ಅದರಲ್ಲಿ ನನಗೆ ಬೆಸ್ಟ್ ಅಂತ ಅನಿಸಿದ್ದು ಈ ಬಳೆಗಳು ಸ್ವಲ್ಪ ರೀಸನೇಬಲ್ ಪ್ರೈಸಲ್ಲಿ ಇತ್ತು. ಸೊ ಅದಾದಮೇಲೆ ಹುಡುಗರಿಗೆ ಬೇಕಾಗಿರುವಂಥ ಬೆಲ್ಟ್, ವಾಚ್, ಗ್ಲಾಸಸ್ ಎಲ್ಲನೂ ಇತ್ತು ಇಲ್ಲಿ. ಸೊ ಅದಾದಮೇಲೆ ಪ್ಲಾಜೋ ಪ್ಯಾಂಟ್ಸ್ಗಳು ಇದ್ವು. ಸೊ ಇವು ಸ್ವಲ್ಪ ಕಡಿಮೆ ಇದ್ವು, ಬಟ್ ಕ್ವಾಲಿಟಿ ಓಕೆ ಅಂತ ಅನ್ನಿಸ್ತು. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಬಂದರೆ ಜ್ಯುವೆಲರೀಸ್ ಹತ್ರ ಬಂದ್ವಿ. ಸೊ ಅಲ್ಲಿ ಕೂಡ ಜ್ಯುವೆಲರಿ ಸೆಟ್ಸ್ ಚೆನ್ನಾಗಿದ್ವು, ಬಟ್ ಏನೋ ಅದೊಂಥರ ಹಳೆಯ ಥರ ಫೀಲ್ ಅನ್ನಿಸ್ತಾ ಇತ್ತು ನನಗೆ. ಸೊ ಅದಾದಮೇಲೆ ರೆಡಿಮೇಡ್ ಬ್ಲೌಸಸ್ ಇತ್ತು, ಮನೆಗೆ ಬೇಕಾಗಿರ್ತಕ್ಕಂತಹ ಐಟಮ್ಸ್ಗಳಿತ್ತು, ನಿಮ್ಮ ಹೇರ್ ಆಕ್ಸೆಸರೀಸ್ಗಳು ಕೂಡ ನಮಗೆ ಇಲ್ಲಿ ಲಭ್ಯ ಇದ್ವು. ಸೊ ನಾನು ಇಲ್ಲಿ ತೊಗೊಂಡಿರ್ತಕ್ಕಂಥದ್ದು ಬರೀ ಒಂದೆರಡು ಗ್ಲಾಸ್ ಬೌಲ್ಗಳನ್ನು ತೊಗೊಂಡೆ, ಅದು ಸಾರಿ ಡಬ್ಬಗಳನ್ನು ತೊಗೊಂಡೆ, ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು. ಸೊ ಅದಾದಮೇಲೆ ಎಲ್ಲವನ್ನು ನೋಡಿಕೊಂಡು ನಮಗೆ ಇಲ್ಲಿ ಏನು ಅಷ್ಟೊಂದು ತೊಗೋಬೇಕು ಅಂತ ಅನ್ನಿಸ್ಲಿಲ್ಲ, ಬಿಕಾಸ್ ತುಂಬ ಅಂದರೆ ತುಂಬಾ ಕಾಸ್ಟ್ಲಿ ಇರೋದ್ರಿಂದ. ಸೊ ಹಾಗಾಗಿ ನಾವು ಇಲ್ಲಿಂದ ಹೊರಡಬೇಕು. ಎಲ್ಲ ನೋಡಿದ್ವಿ, ಬಟ್ ಚೆನ್ನಾಗಿದ್ದು ಇಲ್ಲ ಅಂತಲ್ಲ, ಬಟ್ ನನಗೆ ಸ್ವಲ್ಪ ಕಾಸ್ಟ್ ವೈಸ್ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು. ಸೊ ಹಾಗಾಗಿ ಅದನ್ನು ನೋಡಿಕೊಂಡು ಇಲ್ಲಿ ಬಂದು ಕೇಕ್ ಹಬ್ಬಲ್ಲಿ ಕೇಕ್ ತಿನ್ಕೊಂಡು ಈಗ ಮನೆಗೆ ಹೊರಡ್ತೀವಿ. ಸೊ ಮತ್ತೆ ಸಿಗೋಣ, ಟಾಟಾ.